ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ 19 ವರ್ಷದ ಹುಡುಗನಿದ್ದ. ಅವನ ಕನಸು ದೊಡ್ಡದು, ಒಂದು ದಿನ ದೊಡ್ಡ ಯೂಟ್ಯೂಬರ್ ಆಗಬೇಕು ಎಂಬುದು. ಆದರೆ ಹಳ್ಳಿಯ ಜನರಿಗೆ ಅದು ನಗುವ ವಿಷಯವಾಗಿತ್ತು. ಒಂದು ದಿನ ಅರ್ಜುನ್ ತನ್ನ ಫೋನ್ನಲ್ಲಿ ವಿಡಿಯೋ ಶೂಟ್ ಮಾಡುತ್ತಿದ್ದಾಗ ಹಳ್ಳಿಯ ಕೆಲವು ಜನರು ನಕ್ಕರು. ಏನಪ್ಪಾ ಇದು, ಯೂಟ್ಯೂಬ್ ಅಂತೆ? ಇವನಿಂದ ಏನಾಗತ್ತೆ? ಪಾಠ ಓದೋಡು ಬಿಟ್ಟು ವಿಡಿಯೋ ಮಾಡ್ತಾನೆ. ಅವರು ದಿನವೂ ಅವನನ್ನು ನಿಂದಿಸುತ್ತಿದ್ದರು. ಆದರೆ ಅರ್ಜುನ್ ಒಂದು ನಿರ್ಧಾರ ತೆಗೆದುಕೊಂಡ. ನಾನು ಇವರ ಮಾತು ಕೇಳುವುದಿಲ್ಲ. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ನಿಂದನೆಗಳಿಗೆ ಕಿವಿ ಕೊಟ್ಟರೆ ನಾನು ಮುಂದೆ ಹೋಗಲ್ಲ. ನಾನು ಕಿವುಡನಂತೆ ಇರಬೇಕು. ಆ ದಿನದಿಂದ ಅರ್ಜುನ್ ಪ್ರತಿದಿನ ವಿಡಿಯೋ ಮಾಡ್ತಾ ಹೋದ. ಮೊದಲ ವಿಡಿಯೋ 10 ವ್ಯೂಸ್, ಎರಡನೇ ವಿಡಿಯೋ 20 ವ್ಯೂಸ್, ಮೂರನೇ ವಿಡಿಯೋ 15 ವ್ಯೂಸ್. ಜನರು ಮತ್ತೆ ನಕ್ಕರು. ನೋಡಿ, ಯಾರೂ ನೋಡಲ್ಲ, ಬಿಟ್ಬಿಡು. ಆದರೆ ಅರ್ಜುನ್ ಮತ್ತೆ ಕಿವುಡನಂತೆ ವರ್ತಿಸಿದ. ಅವನು ತನ್ನ ಗುರಿಯ ಕಡೆಗೆ ಮಾತ್ರ ನೋಡುತ್ತಿದ್ದ. 1 ವರ್ಷ ಕಳೆದಿತು. ಒಂದು ದಿನ ಅವನ ವಿಡಿಯೋಗಳಲ್ಲಿ ಒಂದು ವೈರಲ್ ಆಯಿತು. ಆ ವಿಡಿಯೋ 1 ಲಕ್ಷ ವ್ಯೂಸ್, ನಂತರ 10 ಲಕ್ಷ ವ್ಯೂಸ್ ದಾಟಿತು. ಆಗ ಅದೇ ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ಇವನೇನಾ ಅಂದು ನಕ್ಕಿದ್ದ ಹುಡುಗ? ಅರ್ಜುನ್ ಈಗ ಯಶಸ್ವಿಯಾಗಿದ್ದ. ಒಂದು ಸಂದರ್ಶನದಲ್ಲಿ ಯಾರೋ ಕೇಳಿದರು, ನೀನು ಇಷ್ಟು ನಿಂದನೆಗಳನ್ನು ಹೇಗೆ ಸಹಿಸಿಕೊಂಡೆ? ಅರ್ಜುನ್ ನಗುತ್ತಾ ಹೇಳಿದ, ನಾನು ಕಿವುಡನಂತೆ ವರ್ತಿಸಿದೆ. ಜನರು ಏನು ಹೇಳುತ್ತಾರೆ ಎಂದು ಕೇಳಿದ್ದರೆ ಇಂದು ನಾನು ಇಲ್ಲಿ ಇರಲಿಲ್ಲ. ನೀತಿ: ನಿಂದನೆಗಳನ್ನು ಕೇಳುತ್ತಾ ಹೋದರೆ ಗುರಿ ದೂರವಾಗುತ್ತದೆ. ಕೆಲವು ಸಮಯದಲ್ಲಿ ಕಿವುಡನಂತೆ ಇರೋದು ಯಶಸ್ಸಿನ ದಾರಿ.